ಹಲೋ ಗೈಸ್, ವೆಲ್ಕಮ್ ಟು ಕ್ರಿಕೆಟ್ ಕಟ್ಟೆ ಸ್ಟೋರೀಸ್. ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ T20 ವರ್ಲ್ಡ್ ಕಪ್ ಮ್ಯಾಚ್ ನಡೀತಾ ಇದೆ. ದ ಮೋಸ್ಟ್ ಎಕ್ಸೈಟಿಂಗ್ ಮ್ಯಾಚ್ ಫಾರ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಫ್ಯಾನ್ಸ್ಗೆ. ಇವತ್ತಿನ ಮ್ಯಾಚ್ಗಿಂತ ಮುಂಚೆ ಇಂಡಿಯಾ ರೀಸೆಂಟ್ ಮ್ಯಾಚಸ್ ಆ್ಯಂಡ್ ಫಾರ್ಮ್ ಹೆಂಗಿದೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ, ಬನ್ನಿ. ಮೊದಲನೇದಾಗಿ ಬಂದು ಇಂಡಿಯಾ ವುಮೆನ್ಸು ಇಂಗ್ಲೆಂಡ್ಗೆ ಟ್ರಾವೆಲ್ ಮಾಡಿದ್ದು T20 ಸೀರೀಸ್ ಆಡೋದಕ್ಕೆ. ಈ ಒಂದು ಸೀರೀಸಲ್ಲಿ ಇಂಡಿಯನ್ ವುಮೆನ್ಸು ಫಸ್ಟ್ ಮ್ಯಾಚ್ನ ಗೆದ್ದಿದ್ರು ಆ್ಯಂಡ್ ನೆಕ್ಸ್ಟ್ 2 ಮ್ಯಾಚ್ನ ಸೋತಿದ್ರು. ಫಸ್ಟ್ ಮ್ಯಾಚ್ ಗೆದ್ದಿದಾಗಂತೂ ಫುಲ್ ಕಾನ್ಫಿಡೆನ್ಸಲ್ಲಿದ್ದರು, ಜೊತೆಗೆ ತುಂಬ ಚೆನ್ನಾಗಿ ಆಡಿದ್ರು ಕೂಡ ಫಸ್ಟ್ ಮ್ಯಾಚು. ಅದಾದಮೇಲೆ ಕಂಟಿನ್ಯೂಸ್ ಆಗಿ 2 ಮ್ಯಾಚ್ ಸೋತಿ ಸೀರೀಸ್ನ ಸೋತಿದ್ದು. ಇನ್ನು ವರ್ಲ್ಡ್ ಕಪ್ ಪ್ರಾಕ್ಟೀಸ್ ಮ್ಯಾಚಿಗೆ ಬರೋದಾದರೆ ಇಂಡಿಯನ್ ವುಮೆನ್ಸ್ ಆಡಿದ್ದು 2 ಮ್ಯಾಚು. ಒಂದು ಬಂದು ವೆಸ್ಟ್ ಇಂಡೀಸ್ ಮೇಲೆ, ಆ ಮ್ಯಾಚಲ್ಲಿ ಇಂಡಿಯನ್ ವುಮೆನ್ಸ್ ಗೆದ್ದಿದ್ದು. ಇಂಗ್ಲೆಂಡ್ ಮೇಲೆ ಪ್ರಾಕ್ಟೀಸ್ ಮ್ಯಾಚ್ ಆಡಿದ್ದು, ಅದರಲ್ಲಿ ಇಂಡಿಯನ್ ವುಮೆನ್ಸ್ ಪುನಃ ಸೋತಿದ್ದು. ಬಟ್ ಆ ಮ್ಯಾಚ್ ತುಂಬ ಕ್ಲೋಸ್ ಆಗಿತ್ತು. ರಿಚಾಗೂ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದು ಟಿಲ್ ಲಾಸ್ಟ್ ತನಕ. ಆ್ಯಂಡ್ ಈಗಿರೋ ಇಂಡಿಯನ್ ಟೀಮ್ ಸ್ಕ್ವಾಡಲ್ಲಿ ನನಗೆ ಸ್ವಲ್ಪ ಎಕ್ಸೈಟಿಂಗ್ ಅಥವಾ ಏನಾದರೂ ಒಂದು ಡಿಫ್ರೆನ್ಸ್ ಕಾಣಿಸ್ಬೋದು ಅಂದರೆ ಬಾಲಿಂಗ್ ಅಥವಾ ಬ್ಯಾಟಿಂಗಲ್ಲಿ. ಬಾಲಿಂಗ್ ಅಂತ ಬಂದರೆ ನಾನು ನಂದಿನಿ ಶರ್ಮಾ ಕಡೆ ನೋಡ್ತೀನಿ. PLಲ್ಲೆಲ್ಲ ಸಖತ್ತಾಗಿ ಹಾಕಿರೋ ಬಾಲಿಂಗು. ಬ್ಯಾಕ್ ಆಫ್ ದ ಎಂಡ್ ಸ್ಲೋಯರ್ ಒನ್ಸ್ ವೇರಿಯೇಷನ್ಸ್ ಇಟ್ಟಿರೋದು ನಂದಿನಿ ಶರ್ಮಾ. ಆ್ಯಂಡ್ ಬ್ಯಾಟಿಂಗಲ್ಲಿ ಸ್ಪೆಷಲಿ ಭಾರತಿ ಫಿಲ್ಮಲ್ಲಿ ಅವರು ಕೂಡ ಆಲ್ಮೋಸ್ಟ್ WPLಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಬಂದಿರೋದು. ಈ ರಿಚಾಗ್ ಘೋಷ್ಗೆ ಇನ್ನೊಬ್ಬರು ಬ್ಯಾಟರ್ಸ್ ಯಾರು ಹೆಲ್ಪ್ ಮಾಡ್ತಾರೆ ಫಿನಿಶ್ ಮಾಡೋದಕ್ಕೆ ಅಂದರೆ ನನ್ನ ಪ್ರಕಾರ ಅದು ಭಾರತಿ ಫಿಲ್ಮಲ್ಲಿ. ಓವರ್ ಆಲ್ ಇಂಡಿಯನ್ ಸ್ಕ್ವಾಡು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಈ ಮ್ಯಾಚಲ್ಲಿ ನನಗೆ ಇಂಡಿಯನ್ ಟೀಮು ಫೇವ್ರೇಟ್ಸ್ ಅನ್ನಿಸ್ತಾ ಇದೆ. ದೇ ಆರ್ ಸ್ಟ್ರಾಂಗ್. ಇಂಡಿಯನ್ ವುಮೆನ್ಸ್ ಟೀಮ್ಗೆ ಯಾವುದೇ ಇಂಜುರೀಸ್ ಕಾಟ ಬರದೆ ಈ ಟೂರ್ನಮೆಂಟ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಟ್ರೋಫಿ ಎತ್ತಲಿ ಅಂತ ಭಾವಿಸ್ತಾ ಆಲ್ ದಿ ಬೆಸ್ಟ್ ಹೇಳ್ತಾ, ಯಾರೆಲ್ಲ IPL ಮತ್ತು ಮೆನ್ಸ್ ಕ್ರಿಕೆಟ್ನ ಫಾಲೋ ಮಾಡ್ತಾ ಇದ್ರು, ವುಮೆನ್ಸ್ ಕ್ರಿಕೆಟ್ನ ಫಾಲೋ ಮಾಡ್ತಿರ್ಲಿಲ್ಲ, ಇವಾಗ ಟೈಮ್ ಬಂದಿದೆ. 50-50 ವರ್ಲ್ಡ್ ಕಪ್ ಗೆದ್ದಾಯಿತು. ಇನ್ನು 2020 ಒಂದು ಟಾರ್ಗೆಟ್ ಹಾಕಿ ಈ ವರ್ಷ ಇಂಡಿಯನ್ ವುಮೆನ್ಸ್ ಕಪ್ ಗೆಲ್ಲಬೇಕು ಅಂತ ಹೇಳ್ತಾ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಓಕೆ ಗೈಸ್, ದೆನ್ ಎಂಜಾಯ್ ದ ಕ್ರಿಕೆಟ್.